42 ಆಫ್ ಮೈ 75 ಡೇಸ್ ವೇಟ್ ಲಾಸ್ ಚಾಲೆಂಜ್ ಆದ ತಕ್ಷಣ ಸೋಗ್ ನಟ್ಸ್ನ ತಿಂದು ಬ್ರೇಕ್ಫಾಸ್ಟ್ ನನ್ನೊಬ್ಬಳಿಗೋಸ್ಕರ ಆಗಿರೋದ್ರಿಂದ ಏನಾದ್ರು ಕ್ವಿಕ್ಕಾಗಿ ಡಿಫ್ರೆಂಟ್ ರೆಸಿಪಿ ಟ್ರೈ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಫ್ರಿಜ್ಜಲ್ಲಿ ಮಶ್ರೂಮ್ಸ್ ಇತ್ತು, ಹಾಗೆ ದೋಸೆ ಹಿಟ್ಟಿತ್ತು ಅಂತ ಮಶ್ರೂಮ್ ದೋಸೆ ಮಾಡೋಣ ಅಂತ ಮಶ್ರೂಮ್ಸ್ ಎಲ್ಲ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಅದ್ರ ಮೇಲೆ ದೋಸೆ ಹಿಟ್ಟು ಹಾಕ್ತಾ ಇದ್ದೀನಿ. ಸೊ ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಸಿಂಬಾ ಟ್ರೈ ಪೌಡರ್ ತಳ್ಬಿಟ್ಟು ಓಡೋಗ್ಬಿಟ್ಟ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಸಿಂಪಲಾಗಿ ಮಶ್ರೂಮ್ ದೋಸೆನ ತಿಂದೆ. ಮಿಡ್ ಮಾರ್ನಿಂಗ್ ಸ್ನಾಕ್ಗೆ ರಾಮ್ಫಲ ತಿಂದು ಲಂಚ್ಗೆ ಇವತ್ತು ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಅಲ್ಲಿ ತೋರಿಸಿರೋ ಅಷ್ಟು ವೆಜಿಟೇಬಲ್ಸ್ ಮತ್ತು ಪನ್ನೀರ್ಗೆ ಜಸ್ಟ್ 1 ಕಪ್ ಆಫ್ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪ್ರೋಟೀನ್ಸ್, ಫೈಬರ್ ಎಲ್ಲ ಇರೋದ್ರಿಂದ ಬೆಸ್ಟ್ ಲಂಚ್ ಆಪ್ಷನ್ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ ಫುಡ್ ಅಂತ ಯಾವುದೂ ಇರೋದಿಲ್ಲ. ನಾವು ಏನು ಎವ್ರಿಡೇ ತಿಂತೀವಿ ಅದರಲ್ಲೇ ಪೋರ್ಷನ್ ಕಂಟ್ರೋಲ್ನ ಮಾಡಿ ಕ್ಯಾಲೋರಿ ಡೆಫಿಷಿಯೆಂಟ್ನ ಮಾಡಿದ್ರೆ ವೆಯ್ಟ್ ಲಾಸ್ ಈಸಿಯಾಗಿ ಆಗುತ್ತೆ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಲಂಚ್ಗೆ ಪನ್ನೀರ್ ಫ್ರೈಡ್ ರೈಸ್, ಬೆಂಡೆಕಾಯಿ ಕುರ್ಕುರೆ, ಬೆಳಗ್ಗೆ ಮಿಕ್ಕಿದ್ದು ಒಂದು ಸ್ವಲ್ಪ ಮಶ್ರೂಮ್ ಮತ್ತು ಕುಕುಂಬರ್ನ ತಿಂದು ಲಂಚ್ ಮುಗಿಸಿ ಆಚೆ ಹೋಗಿದ್ವಿ ಶಾಪಿಂಗ್ಗೆ. ಒಂದು ಹೆಲ್ತಿ ಸ್ನ್ಯಾಕ್ ಆಪ್ಷನ್ ಅಂತ ಹುಡುಕ್ತಿರುವಾಗ ಚುರುಮುರಿ ಸಿಕ್ತು. ಒಂದು ಸ್ವಲ್ಪ ಚುರುಮುರಿ ತಿಂದು ಇವತ್ತು ಡಿನ್ನರ್ ಮುಗಿಸಿ ಡೇ ಎಂಡ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.